ಈಗ ಬಿ ಎಲ್ ಎಗಳ ನೇಮಕ ಮಾಡಬೇಕಾಗಿರೋದು ಆಯಾ ರಾಜಕೀಯ ಪಕ್ಷಗಳ ಅಧ್ಯಕ್ಷರುಗಳು. BLA 1 ರಾಜ್ಯಾಧ್ಯಕ್ಷರು ನೇಮಕ ಮಾಡಿದ್ರೆ BLA 2 BLA 1 ನೇಮಕ ಮಾಡ್ತಾರೆ. ಪ್ರತಿ ಬೂತ್ಗೆ ಒಬ್ಬ BLA 2 BLA 1 ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬರನ್ನ BLA 1 ಯಾರು ಇರ್ತಾರೆ ಅವರನ್ನು ನೇಮಕ ಮಾಡಬೇಕಾಗಿರೋದು. ಅದರ ಉದ್ದೇಶ ಏನು ಅಂತ ಹೇಳಿದ್ರೆ, ನೋಂದಾಯಿತ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿಗಳಿಗೂ ಕೂಡ ಚುನಾವಣಾ ಪ್ರಕ್ರಿಯೆಯಲ್ಲಿ ಅಧಿಕೃತವಾಗಿ ಪಾಲ್ಗೊಳ್ಳುವಂಥ ಸಹಭಾಗಿತ್ವ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಚುನಾವಣಾ ಆಯೋಗ ಎಲ್ಲ ರಾಜಕೀಯ ಪಕ್ಷಗಳಿಗೆ ಕಳೆದ 14 ವರ್ಷದ ಹಿಂದೆಯೇ ಈ ಅವಕಾಶ ಮಾಡಿಕೊಟ್ಟಿದೆ. 2012ನಲ್ಲೇ ಎಲ್ಲ ರಾಜಕೀಯ ಪಕ್ಷಗಳಿಗೆ ಒಂದು ಸುತ್ತೋಲೆ ಕಳಿಸಿ, ನೀವು ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬ BLA 1 ಪ್ರತಿ ಬೂತ್ಗೆ ಒಬ್ಬ BLA 2 ಬೂತ್ ಲೆವೆಲ್ ಏಜೆಂಟ್ 2 ನೀವು ಅವರ ಭಾವಚಿತ್ರದ ಜೊತೆಗೆ ಅವ್ರ ವಿವರವನ್ನು ಕಳಿಸ್ಕೊಡ್ಬೇಕು. ಅವರು ಚುನಾವಣೆ ಪ್ರಕ್ರಿಯೆಯಲ್ಲಿ ಅವರ ಸಹಭಾಗಿತ್ವ ಇರಬೇಕು ಅಂತ ಅವಕಾಶ ಮಾಡಿಕೊಟ್ಟಿದೆ. ಯಾವುದಾದ್ರೂ ರಾಜಕೀಯ ಪಕ್ಷ ಅವರು BLA 1 ಅಪಾಯಿಂಟ್ ಮಾಡಿಲ್ಲ ಅಂತ ಹೇಳಿದ್ರೆ, BLA 2 ಅಪಾಯಿಂಟ್ ಮಾಡಿಲ್ಲ ಅಂದರೆ ಅದು ಅವರ ವಿಫಲತೆ, ಅವ್ರ ಫಾಲ್ಟು, ಚುನಾವಣಾ ಆಯೋಗದ ಆಕ್ಷೇಪ ಅಲ್ಲ. ಇವ್ರು ಕಳಿಸ್ತಾ ಇದ್ರೆ ಇವ್ರದ್ದು ದೌರ್ಬಲ್ಯ ಇದು. ಕೆಲವರಿಗೆ ಆ ವ್ಯವಸ್ಥೆ ಮೇಲೆ ನಂಬಿಕೆಯೇ ಇರಲ್ಲ, ಅವ್ರು ಮಾಡಿರಲ್ಲ. ನಂಬಿಕೆ ಇದ್ದವ್ರು ಮಾಡಿರ್ತಾರೆ. ಇನ್ನು BLOಗಳು ಅದು ಸರ್ಕಾರಿ ವ್ಯವಸ್ಥೆ. BLOಗಳು 90% BLOಗಳು ಶಿಕ್ಷಕರು, ಅಂಗನವಾಡಿ ಶಿಕ್ಷಕರು, ಕಂದಾಯ ಇಲಾಖೆ ಅಧಿಕಾರಿಗಳು, ಕಾರ್ಪೊರೇಷನ್ ಅಧಿಕಾರಿಗಳು ಆಗಿರ್ತಾರೆ. BLOಗಳು ಬೂತ್ ಲೆವೆಲ್. ಇವರು ಯಾರ ಮೇಲೆ ಆಕ್ಷೇಪಣೆ ಮಾಡೋದು? ನನಗೆ ಇವರ ಕಾಂಗ್ರೆಸ್ನವ್ರ ಹೇಳಿಕೆಯನ್ನು ನೋಡ್ತಾ ಇದ್ದಾಗ ಒಂದು ಹಾಸ್ಯಾಸ್ಪದ ಅಂತ ಅನ್ನಿಸ್ತಿತ್ತು. ಯಾಕೆಂದರೆ ಇದು 10ನೇ SIR, 9 SIRಗಳು ನಡೆದೋಗಿದ್ದಾವೆ. ಅದರಲ್ಲಿ ನನಗಿರೋ ಮಾಹಿತಿ ಪ್ರಕಾರ 7 SIRಗಳು ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲಿ ನಡೆದಿದ್ದಾವೆ. SIR ಅನ್ನೋದು ಮೊದಲು ಪ್ರಾರಂಭ ಆಗಿದ್ದೇ 1952ನಲ್ಲಿ. ಉದ್ದೇಶ ಮತದಾರರ ಪಟ್ಟಿಯ ಪರಿಷ್ಕರಣೆಯ ಉದ್ದೇಶ. ಶುದ್ಧವಾದ ಮತಗಳು ಇರಬೇಕು, ನಕಲಿ ಮತಗಳು ಮತದಾರರ ಪಟ್ಟಿಯಿಂದ ಹೋಗಬೇಕು, ಡಬಲ್ ವೋಟ್ ಇರೋವಂಥದ್ದು ಇಂಥವೆಲ್ಲ ಹೋಗಬೇಕು, ಸತ್ತಿರೋ ವೋಟ್ಗಳು ಹೋಗಬೇಕು, ನಕಲಿ ಮತಗಳು ಸೇರಬಾರ್ದು. ಇದರ ಉದ್ದೇಶ ಇರ್ತಕ್ಕಂಥದ್ದು. ಶುದ್ಧೀಕರಣ ಪ್ರಕ್ರಿಯೆಯನ್ನೇ ಅನುಮಾನದಿಂದ ನೋಡೋದು, ಅಪಪ್ರಚಾರ ಮಾಡೋದು. ಇದನ್ನು ನೋಡಿದಾಗ ಇಡೀ ಕಾಂಗ್ರೆಸ್ಸು ಒಂದು ಟೂಲ್ ಕಿಟ್ ರಾಜಕಾರಣದ ಭಾಗವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಜನರಲ್ ಒಂದು ಅನುಮಾನ ಸೃಷ್ಟಿ ಮಾಡೋದು, ಚುನಾವಣಾ ಆಯೋಗದ ಕರ್ತವ್ಯದ ಬಗ್ಗೆನೇ ಒಂದು ಅಪನಂಬಿಕೆ ಹುಟ್ಟಾಕೋದು. ಜವಾಹರ್ಲಾಲ್ ನೆಹರು ಅವ್ರ ಕಾಲದಲ್ಲಿ SIR ನಡೆದ್ರೆ ಇಟ್ ವಾಸ್ ಕರೆಕ್ಟ್. ಇಂದಿರಾ ಗಾಂಧಿಯ ಕಾಲದಲ್ಲಿ SIR ನಡೆದ್ರೆ ಇಟ್ ವಾಸ್ ಗುಡ್. ರಾಜೀವ್ ಗಾಂಧಿಯವ್ರ ಕಾಲದಲ್ಲಿ SIR ನಡೆದ್ರೆ ಇಟ್ ವಾಸ್ ಫೆಂಟಾಸ್ಟಿಕ್. BJP ಕಾಲದಲ್ಲಿ SIR ನಡೆದ್ರೆ ಇಟ್ ವಿಲ್ ಫಾಲ್ಟ್. ಈ ಥರದ ಒಂದು ಮಾನಸಿಕ ಸ್ಥಿತಿಯೇ ಅವರ ದುರುದ್ದೇಶವನ್ನು ವ್ಯಕ್ತಪಡಿಸುತ್ತೆ. ಮತ್ತು ಈಗ ಅನುಮಾನ ಯಾರು? BLOಗಳ ಬಗ್ಗೆ ಅನುಮಾನನ ಅವರಿಗೆ? ಯಾರ ಬಗ್ಗೆ ಅನುಮಾನ? ರಾಜ್ಯ ಚುನಾವಣಾ ಆಯುಕ್ತರು, ರಾಷ್ಟ್ರೀಯ ಚುನಾವಣಾ ಆಯುಕ್ತರು ಕೇವಲ ನಿರ್ದೇಶನ ಕೊಡ್ತಾರೆ. ಆ ನಿರ್ದೇಶನ ಸಾರ್ವತ್ರಿಕವಾಗಿರೋ ನಿರ್ದೇಶನ, ಆ ನಿರ್ದೇಶನ ಸರ್ವಮಾನ್ಯವಾಗಿರೋ ನಿರ್ದೇಶನ. ಆ ನಿರ್ದೇಶನದಲ್ಲಿ ಏನಾದ್ರು ದೋಷ ಇದೆಯಾ ಅಂದರೆ ಆ ದೋಷ ಹುಡ್ಕಕ್ಕೆ ಸಾಧ್ಯ ಆಗಿಲ್ಲ ಇವರಿಗೆ ಅವ್ರ ಸರ್ಕ್ಯುಲರ್ಗಳಲ್ಲಿ. ಇನ್ನು ಎಕ್ಸಿಕ್ಯೂಟ್ ಮಾಡೋರು ಯಾರು? BLOಗಳು. BLOಗಳೆಲ್ಲ ಇವ್ರ ಕೈಗೊಂಬೆ ಅಧಿಕಾರಿಗಳೇ. ನನಗೆ ಇನ್ನೊಂದು ಆಘಾತ ಆಗಿದ್ದೇನು ಅಂದರೆ, ಒಂದು ಅನ್ಅಫಿಷಿಯಲ್ ಮೀಟಿಂಗಲ್ಲಿ DC-ಗಳನ್ನು ಕರೆದು ಮುಖ್ಯಮಂತ್ರಿಗಳಿದ್ದಂಥ ಸಭೆಯಲ್ಲಿ ಮೈನಾರಿಟಿ ವೋಟ್ ಒಂದು ಬಿಟ್ಟು ಹೋಗ್ದಂಗೆ ನೋಡ್ಕೋಬೇಕು ಅಂದರೆ ಮೆಜಾರಿಟಿ ವೋಟ್ ಬಿಟ್ಟು ಹೋಗ್ಬೋದಾ ಅಂತ ತಾಕೀತು ಮಾಡ್ತಾರೆ ಅಂತ ಹೇಳಿದ್ರೆ, ಅಂದರೆ SIR ದೋಷಪೂರಿತವಾಗಿ ಆಗಬೇಕು ಅನ್ನೋದು ಕಾಂಗ್ರೆಸ್ನ ಇಚ್ಛೆ ಇದೆ. ಅವ್ರು ಹೇಳಬೇಕಿತ್ತು ನಕಲಿ ವೋಟ್ ಸೇರಬಾರ್ದು ಅಂತ ಹೇಳಿದರೆ ಅದೊಂದು ಪ್ರಾಮಾಣಿಕವಾಗಿರುವಂಥ ಸೂಚನೆ ಆಗ್ತಿತ್ತು. ಡಬಲ್ ವೋಟ್ ಇರಬಾರ್ದು ಅಂತ ಹೇಳಬೇಕಿತ್ತು. ಬಾಂಗ್ಲಾದೇಶಿಗಳಿಗೆ ಜಾಗ ಕೊಡಬಾರ್ದು ಅಂತ ಹೇಳಬೇಕಿತ್ತು. ಅದನ್ನು ಹೇಳಿಲ್ಲ ಅವರು. ಅದ್ರ ಬದಲಿಗೆ ಮೈನಾರಿಟಿ ವೋಟ್ ಬಿಟ್ಟು ಹೋಗಬಾರ್ದು, ಇಟ್ಸ್ ಮೀನ್ ಮೈನಾರಿಟಿ ವೋಟ್ನ ನೀವು ಯಾವುದನ್ನು ಡಬಲ್ ಇದ್ದರೂ ನೋಡ್ದಂಗೆ ಇರಬೇಕು, ಅಕ್ರಮ ಮಾಡೋದಕ್ಕೆ ಸಹಕಾರ ಕೊಡಬೇಕು ಅನ್ನೋ ಒತ್ತಡವನ್ನು
ಇವರು ಆರ್ ಒಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಹೇರ್ತಾ ಇರ್ತಕ್ಕಂಥದ್ದು ನಕಲಿ ಮಾಡುವ ಸಂಚನ್ನು ರೂಪಿಸುವಂಥ ಪ್ರಯತ್ನನ ಕಾಂಗ್ರೆಸ್ ಮಾಡ್ತಾ ಇದೆ ಅಂತ ನಂಗೆ ಅನುಮಾನ ಬರ್ತಾ ಇದೆ. ಮತ್ತು ಕೆಲವು ಕಡೆಗಳಲ್ಲಿ ಡಿಲೀಟ್ ಅಂತ ತೋರಿಸಿದ್ದಾರೆ, ವೆಬ್ಸೈಟಲ್ಲಿ ಇಲ್ಲ, ಅದರಲ್ಲಿ ಡಿಲೀಟ್ ಅಂತ ಯಾವುದನ್ನು ಡಿಲೀಟ್ ಮಾಡಿದ್ದಾರೆ ಅಂತ. ಈಗ ನಮ್ಮ ಚಿಕ್ಕಮಗಳೂರಿನಲ್ಲೇ 6,000ಕ್ಕೂ ಹೆಚ್ಚು, ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ 125, 6,000ಕ್ಕೂ ಹೆಚ್ಚು ಮತಗಳು ಅವ್ರ ಲೆಕ್ಕದಲ್ಲಿ ಶಿಫ್ಟೆಡ್ಡು, 8,000ಕ್ಕೂ ಹೆಚ್ಚು ಮತಗಳು ಡಿಲೀಟೆಡ್ಡು. ಅದರಲ್ಲಿ 981 ಮತಗಳನ್ನು ಮಾತ್ರ ವೆಬ್ಸೈಟಲ್ಲಿ ತೋರಿಸಿದ್ದಾರೆ, ಉಳಿದಿದ್ದನ್ನು ತೋರಿಸಿಲ್ಲ. ಇನ್ನೂ ಕೆಲವುದು ನಮ್ಗೆ ಅನುಮಾನ ಇರೋದು, ಇವು ಯಾವುದನ್ನು ಮ್ಯಾಪಿಂಗ್ ಮಾಡಿದಾರೋ ಆ ಮ್ಯಾಪಿಂಗ್ನಲ್ಲಿ ಏಜ್ ಗ್ಯಾಪ್ಗಳು ಕಂಡು ಬರ್ತಾ ಇದೆ. ಇದೆಲ್ಲ ಯಾರು ತಪ್ಪು? ಬಿ ಎಲ್ ಒಗಳು ತಪ್ಪು. ಅವ್ರು ಗಮನಿಸ್ಬೇಕಾದ್ರೆ ಬಿ ಎಲ್ ಒಗಳು ಯಾರ ಅಂಡರಲ್ಲಿದ್ದಾರೆ? ರಾಜ್ಯ ಸರ್ಕಾರದ ಅಂಡರಲ್ಲಿದ್ದಾರೆ. ಇಲ್ಲಿಯ ರಾಜ್ಯ ಸರ್ಕಾರದ ಅಂಡರಲ್ಲಿ ಇರ್ತಕ್ಕಂಥವ್ರು ಬಿ ಎಲ್ ಒಗಳು. ಅವರಿಗೆ ಮೇಲಿಂದ ಒತ್ತಡ ಹೇರಿರೋದಕ್ಕೆ ಪರಿಣಾಮ ಆ ಒತ್ತಡಕ್ಕೆ ಮಣಿದು ಅವರು ಮ್ಯಾಪಿಂಗನ್ನು ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅಂತಕ್ಕಂಥದ್ದು ಕೂಡ ಕಂಪ್ಲೇಂಟ್ ಇದೆ. ಈಗ ಸಿ ಫಾರಮನ್ನು ಭರ್ತಿ ಮಾಡಬೇಕಾದ್ರೆ ಅದರಲ್ಲಿ ಈ ಲೋಪದೋಷಗಳಾಗದಂತೆ ಎಚ್ಚರ ವಹಿಸಬೇಕು, ಅಷ್ಟೇ ನಾನು ಆಗ್ರಹಿಸ್ತೇನೆ. ಪ್ರಾಮಾಣಿಕವಾಗಿ ಆಗಬೇಕು, ಪಾರದರ್ಶಕವಾಗಿ ಆಗಬೇಕು, ಶುದ್ಧವಾದ ಮತಗಳು ಉಳಿಬೇಕು. ನಕಲಿ ಮತಗಳು ಯಾರ ಒತ್ತಡಕ್ಕೂ ಮಣಿಯದಲ್ಲೇ ಅದನ್ನು ಕಿತ್ತಾಕಬೇಕು.